ನಮ್ಮ 900 ತಗೊಂಡು ಆಲ್ಮೋಸ್ಟ್ 9 ಮಂತ್ಸ್ ಆಯಿತು. ಬಟ್ 9 ಮಂತ್ಸಲ್ಲಿ ಒಂದು ವ್ಲಾಗ್ನೂ ಹಾಕಿಲ್ಲ 900ದಲ್ಲಿ. ಸೊ ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. Z900 ಓನರ್ಶಿಪ್ ರಿವ್ಯೂ ಬೈ ಲೇಖಿ ಗೋಸ್ವಾಮಿ ಅಂತ. ಇದು ನನ್ನ ಸೀಕ್ರೆಟ್ ಲೊಕೇಶನ್. ಐ ಆಮ್ ಸಾರಿ, ಈ ಲೊಕೇಶನ್ ರಿವೀಲ್ ಮಾಡಲ್ಲ ಯಾವ ಲೊಕೇಶನ್ ಅಂತ. ಸೊ ಲೆಟ್ಸ್ ಗೋ. ವಾವ್, ಇವತ್ತು ಸ್ವಲ್ಪ ನೀರು ಜಾಸ್ತಿ ಇದೆ ಇಲ್ಲಿ. ಸೊ ಲೇಕೀಸ್ ಸೀಕ್ರೆಟ್ ಲೊಕೇಶನ್. ಸ್ಪೈಡರ್ ವೆಬ್. ಸೊ ನಾವು ಅಷ್ಟು ರೆಗ್ಯುಲರ್ ವ್ಲಾಗ್ಸ್ ಎಲ್ಲ ಮಾಡ್ತಾ ಇಲ್ಲ. ಇವತ್ತೇ ನನ್ನ ಸಡನ್ಲಿ ಮೈಂಡಲ್ಲಿ ಬಂತು, ಗಾಡಿ ತಗೊಂಡು 9 ಮಂತ್ಸ್ ಆಯಿತು ಬಟ್ ಒಂದು ವಿಡಿಯೋನೂ ಹಾಕಿಲ್ಲ ಗಾಡಿ ಬಗ್ಗೆ. ಸೊ ಇವತ್ತು ನನ್ನ ಸೈಡಿಂದ ಓನರ್ಶಿಪ್ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ಲೋನಲ್ಲಿ ಗಾಡಿ ತಗೋಬೋದಾ, ಯಾವ ಎಕ್ಸಾಸ್ಟ್ ಹಾಕೋದು. ನಾವು ಹಾಕಿರೋದು ಆರೋ ಫುಲ್ ಸಿಸ್ಟಮ್ ಎಕ್ಸಾಸ್ಟ್, ಶೋರೂಮ್ ಇಂದಾನೆ ಹಾಕಿರೋದು. ಸೊ ಕಮ್. ಫಸ್ಟ್ ಎಕ್ಸಾಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ಟೈಟೇನಿಯಂ ಫುಲ್ ಸಿಸ್ಟಮ್ ಎಕ್ಸಾಸ್ಟ್, ಆರೋ ಎಕ್ಸಾಸ್ಟ್. ನೋಡಿ, ಕೆಳಗಡೆ ಏನು ಕಟ್ಟಿಲ್ಲ, ಏನೂ ಇಲ್ಲ, ಸ್ಟ್ರೇಟ್ ಹಂಗೆ ಹೊರಗಡೆ ಬಂದಿದೆ. ಸೊ ಲೆಟ್ ಮಿ ಟರ್ನ್ ದಿಸ್ ಆನ್. ಸೌಂಡ್ ಕೇಳೋಣ. ಸೊ ಇದೇ ನಮ್ಮ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಸೌಂಡು. ಇದು ಆಕ್ಚುಲಿ ನಾನು ಶೋರೂಮಲ್ಲೇ ಹಾಕಿರೋದು. ಐ ಹ್ಯಾವ್ ಪ್ರಾಪರ್ ಡಾಕ್ಯುಮೆಂಟೇಶನ್, ಆರೋ ಫುಲ್ ಸಿಸ್ಟಮ್ ಡಾಕ್ಯುಮೆಂಟೇಶನ್. ನಾನು ಡೆಲಿವರಿ ಹಿಂಗೆ ತಗೊಂಡಿರೋದು, ಗಾಡಿ ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ತಗೊಂಡಿಲ್ಲ. ಡೆಲಿವರಿ ಟೈಮ್ ಇಂದ ಹಿಂಗೆ ಇದೆ, ಸೇಮ್, ನಥಿಂಗ್ ಚೇಂಜ್ಡ್. ಸೊ ನಾನು ಎಕ್ಸಾಸ್ಟ್ ಬಗ್ಗೆ ಆಲ್ರೆಡಿ ನಿಮ್ನ ಎಕ್ಸ್ಪ್ಲೇನ್ ಮಾಡಿದೆ. ಈ ಎಕ್ಸಾಸ್ಟ್ ಜೊತೆ DB ಕಿಲ್ಲರ್ ಬರುತ್ತೆ. ಆರೋ ಇಸ್ ದ ಓನ್ಲಿ ಮ್ಯಾನುಫ್ಯಾಕ್ಚರ್ ಹೂ ಪ್ರೊವೈಡ್ಸ್ DB ಕಿಲ್ಲರ್ ವಿತ್ ದ ಎಕ್ಸಾಸ್ಟ್. ನೀವು ಹಾಕ್ಲೂಬಹುದು, ನೀವು ರಿಮೂವ್ ಮಾಡಬಹುದು. ಸೊ ರೈಟ್ ನಾವು ಅಲ್ಲಿ ರಿಮೂವ್ ಅಲ್ಲಿ ಇದೆ, ಸೊ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ. ಅದು ಹಾಕಿದ್ರೆ ಸ್ವಲ್ಪ ಸೌಂಡ್ ಇನ್ನೂ ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ಪವರ್ ಬಗ್ಗೆ ಮಾತಾಡೋಣ. ಸೊ ನೋ ಡೌಟ್ ಪವರ್ ಸಕ್ಕದ ಇದೆ 900ದಲ್ಲಿ. ಸೊ ಸೂಪರ್ ಪವರ್, 948cc ಇನ್ಲೈನ್ 4 ಇಂಜನ್. ಬಟ್ ಎಲ್ಲರೂ ಈ ಪವರ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಕೆಲವೊಂದು ಜನ ನಾನು ನೋಡಿದೆ, ತುಂಬಾ ಆಕ್ಸಿಡೆಂಟ್ ಗಳು ನೋಡಿದೆ, ಬಿಕಾಸ್ ಇಸ್ ಇಸ್ ಓವರ್ ಪವರ್. ಸೊ ಆಲ್ವೇಸ್ ನೀವು ಆ ಪವರ್ ನ ಸ್ವಲ್ಪ ಹ್ಯಾಂಡಲ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಥಿಂಗ್ ಇಸ್, ಲೋನ್ ಅಲ್ಲಿ ಗಾಡಿ ತಗೊಳ್ಳೋಣ ಬೇಡಣ ಅಂತ. ಸೊ ಮೈ ಪರ್ಸನಲ್ ಒಪಿನಿಯನ್ ಇಸ್, ಲೋನ್ ಅಲ್ಲಿ ತಗೋಕ್ಕೂ ಹೋಗಬೇಡಿ. 3-4 lakhs ಲೋನ್ ತೆಗಿದ್ರೆ ಸಾಕು. ಸೊ ಗಾಡಿ ಕಾಸ್ಟ್ ಬೆಂಗಳೂರಲ್ಲಿ ಈಸ್ ರೈಟ್ ನಾವ್ ಐ ಥಿಂಕ್ 12 to 13 lakhs. ಸೊ 13 lakhs ಇಂದ ನಿಮ್ ಅಟ್ಲೀಸ್ಟ್ ಒಂದು 10 lakhs ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು 3 lakhs ನೀವು ಲೋನ್ ತಗೋಬಹುದು. ಹಂಗ್ ಮಾಡಿದ್ರೆ ದಟ್ ಈಸ್ ಫೈನ್. ಬಿಕಾಸ್ ದ ಮೇನ್ ರೀಸನ್ ಈಸ್ ಸರ್ವಿಸ್ ಕಾಸ್ಟ್ ತುಂಬಾ ಹೈ ಇದೆ. ಸರ್ವಿಸ್ ಕಾಸ್ಟ್ ಅಂಡ್ ಟೈರ್ ಚೇಂಜಿಂಗ್ ಅದೆಲ್ಲ ತುಂಬಾ ತುಂಬಾ ಎಕ್ಸ್ಪೆನ್ಸಿವ್. ಮೇಂಟೆನೆನ್ಸ್ ತುಂಬಾ ಜಾಸ್ತಿ ಇದೆ. ತಮಿಳ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ, ಐ ಆಮ್ ರಿಯಲಿ ಸಾರಿ. ಬಟ್ ತುಂಬಾ ಜಾಸ್ತಿ ಇದೆ ಮೇಂಟೆನೆನ್ಸು, ಟೈರು, ಸರ್ವಿಸು, ಅದು ಇದು. ಸೊ ನೀವು ಲೋನ್ ಅಲ್ಲಿ ತಗೊಂಡ್ರೆ ಅದು 100% ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀವು ಲೋನ್ ಮನಿ ಕಟ್ತೀರಾ ಅವ್ರ ಸರ್ವಿಸ್ ಮಾಡ್ತೀರಾ, ಸೊ ಅಲ್ಲಿ ನೀವು ಸ್ಟಕ್ ಆಗ್ಬಿಡ್ತೀರಾ. ನಾ ಒಂದು 2-3 ಜನ ನೋಡಿದೆ, ಅವ್ರು ಲೋನ್ ಅಲ್ಲಿ ತಗೊಂಡ್ರೆ ಪಾಪ ಅವರು ರೈಡೇ ಮಾಡ್ತಾ ಇಲ್ಲ, ಮನೆಯಲ್ಲಿ ಇದೆ ಅಷ್ಟೇ ಗಾಡಿ. ನಾನು ರೆಗ್ಯುಲರ್ ರೈಡ್ ಮಾಡ್ತೀನಿ. ಆಲ್ರೆಡಿ ನಂದು 3 or 4 ಸರ್ವಿಸ್ ಆಯ್ತು, ಇವಾಗ 5th ಸರ್ವಿಸ್ ಆಗುತ್ತೆ. ಸೊ ಸರ್ವಿಸ್ ಅಲ್ಲೇ ಒಂದು ಸರ್ವಿಸ್ ಅಟ್ಲೀಸ್ಟ್ 30,000 ಅಂಡ್ ಟೈರ್ ಕಾಸ್ಟ್ ಅರೌಂಡ್ 50,000. ಆಲ್ರೆಡಿ 3 times ಟೈರ್ ಚೇಂಜ್ ಮಾಡಿದೆ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲ್ಲಿಯೋ ಹೋಗುತ್ತೆ. ಸೊ ಐ ವುಡ್ ಸಜೆಸ್ಟ್ ಲೋನ್ ಅಲ್ಲಿ ತಗೋಕೆ ಹೋಗಬೇಡಿ. ಇವಾಗ ನನ್ನ ಗಾಡಿ ಬಗ್ಗೆ ಮಾತಾಡೋಣ ಸ್ಪೆಸಿಫಿಕ್ಲಿ. ನಾನು ಫಸ್ಟ್ ಕಸ್ಟಮ್ ಅಲ್ಲಿ ನೋಡಿ, ರೇಡಿಯೇಟರ್ ಗಾಡಿ ಲೇಕಿ ಅಂತ ಇದೆ, ದಿಸ್ ಇಸ್ ಕಸ್ಟಮ್ ಥಿಂಗ್. ಅಂಡ್ ಇನ್ನೊಂದು ಥಿಂಗ್ ಬ್ಯಾಕ್ ಸೈಡ್ ಅಲ್ಲಿ ಇದೆ, ಯು ಕ್ಯಾನ್ ಸಿ ಲೇಕಿ ಹಿಯರ್, ಲೇಕಿ. ಅಂಡ್ ದಿಸ್ ಇಂಜನ್ ಗಾಡಿ ಇಸ್ ಕಸ್ಟಮ್ ಥಿಂಗ್. ಅಂಡ್ ಇದೆಲ್ಲ ಹಾಕಿದೀವಿ. ಸೊ ದಿಸ್ ಟೋಟಲ್ ಕಾಸ್ಟ್ ಅರೌಂಡ್, ನಾ ಗಾಡಿ ತಗೊಂಡಿರೋದು 12,15,000. ಬಟ್ ಆಫ್ಟರ್ ಆಲ್ ದಿಸ್ ಬೈಕ್, ಸ್ಪೆಸಿಫಿಕ್ ಬೈಕ್ ಕಾಸ್ಟ್ 16 lakhs. ಸೊ ಇದೆಲ್ಲ ಕಸ್ಟಮ್ ಹಾಕಿದ್ದಾರೆ ಮೋಟೋಡಾರ್ಕ್ ಅವರು, ತುಂಬಾ ಚೆನ್ನಾಗಿದೆ. ಸೊ ನೋ ಡೌಟ್ ಪವರ್ ಇಸ್ ಸೂಪರ್ ಗುಡ್. ಇಟ್ಸ್ ಅ ಡ್ರೀಮ್ ಬೈಕ್ ಫಾರ್ ಮೀ. ತುಂಬಾ ಜನ ನನ್ನ ಹತ್ರ ಕೇಳ್ತಾರೆ ನೆಕ್ಸ್ಟ್ ಡ್ರೀಮ್ ಬೈಕ್ ಯಾವ್ದು ನಿಮ್ದು, ನೆಕ್ಸ್ಟ್ ಡ್ರೀಮ್ ಬೈಕ್ ಯಾವ್ದು ಅಂತ. ಸೊ ನನಗೆ ನೆಕ್ಸ್ಟ್ ಡ್ರೀಮ್ ಬೈಕ್ ಯಾವ್ದು ಇಲ್ಲ. ಆಲ್ರೆಡಿ ಒಂದು ಬೈಕ್ ಬೇಕಿತ್ತು, 900. ಇಟ್ಸ್ ಮೈ ಡ್ರೀಮ್ ಬೈಕ್. ಐ ಗಾಟ್ ಮೈ ಡ್ರೀಮ್ ಬೈಕ್, ರೈಟ್? ಸೊ
ನಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ ಜಾಸ್ತಿ ಇರಬಾರ್ದು ಡ್ರೀಮ್ಸ್ ಎಲ್ಲ. ಒಂದ್ ಡ್ರೀಮ್ ಇತ್ತು ತಗೊಂಡೆ ಅಷ್ಟೇ. ನೆಕ್ಸ್ಟ್ ಯಾವ್ದು ಬೈಕ್ ಡ್ರೀಮ್ ಇಲ್ಲ. ಕಾರ್ ಡ್ರೀಮ್ ಇದೆ. ನನ್ನ ಡ್ಯಾಡಿಗೋಸ್ಕರ ಒಂದ್ ಕಾರ್ ತಗೋಬೇಕು ಅಂತ ನೆಕ್ಸ್ಟ್ ಅದು ಒಂದ್ ಡ್ರೀಮ್ ಇದೆ. ಸೊ ನೆಕ್ಸ್ಟ್ ಅದೇ ಪ್ಲಾನ್ ಮಾಡ್ತಾ ಇದೀನಿ. ಬಟ್ ಬೈಕ್ ಡ್ರೀಮ್ ಆತರ ಏನು ಇಲ್ಲ. ಒನ್ ಅಂಡ್ ಓನ್ಲಿ ಡ್ರೀಮ್ ಬೈಕ್ 900 ಐ ಹ್ಯಾವ್. ಸೊ ಅದೇ ನನಗೆ ದೊಡ್ಡ ವಿಷಯ. ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತು ಆರ್ ಮೇ ಬಿ ಗೊತ್ತಿಲ್ಲ. ಐ ವರ್ಕ್ಡ್ ಆಸ್ ಅ ಸೆಕ್ಯೂರಿಟಿ ಗಾರ್ಡ್ ಇನ್ ಕೋಕೋಲಾ ಕಂಪನಿ ಬಿಡದಿ 2021 to 2023. ಆಲ್ಮೋಸ್ಟ್ ಒಂದು 2 years 3 years ನಾನು ಕೆಲಸ ಮಾಡಿದೆ, ಸೆಕ್ಯೂರಿಟಿ ಕೆಲಸ. ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ದ ಫಸ್ಟ್ ಟೈಮ್, ನಾನು ಬೆಂಗಳೂರು ಬಂದ್ರೆ ಅವಾಗ ಐ ಯೂಸ್ ಟು ವಾಕ್ ಎವ್ರಿ ಡೇ 3 kilometers ಫಾರ್ ಮೈ ಜಾಬ್. ಸೊ ಆಲ್ಮೋಸ್ಟ್ ಒಂದು ವರ್ಷ ನಾನು ವಾಕ್ ಮಾಡ್ಕೊಂಡೇ ಕೆಲ್ಸಕ್ಕೆ ಹೋಗಿದ್ವು. ದೆನ್ ನನ್ನ ಡ್ಯಾಡಿ ಸೆಕೆಂಡ್ ಅಲ್ಲಿ ನನಗೆ ಡ್ಯೂಕ್ ತಗೊಂಡ್ ಕೊಟ್ರೆ. ದೆನ್ ಸ್ಲೋಲಿ ನಾನು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಗ್ರೋ ಆಗಿರೋದು. ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಫ್ಯೂಚರ್ ಅಲ್ಲಿ ಏನೋ ಮಾಡೋಣ. ಬಟ್ ಇವಾಗ ರೈಟ್ ನೌ ಐ ಆಮ್ ಓನಿಂಗ್ ಮೈ ಡ್ರೀಮ್. ಸೊ ಅದಕ್ಕೆ ಇದೇ ನಮ್ದು ಸ್ಮಾಲ್ ಓನರ್ಶಿಪ್ ರಿವ್ಯೂ ಡೀಟೇಲ್ ಅಂತ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೊ ನೀವು ಅಟ್ ಲೀಸ್ಟ್ ಒಂದು 2 lakhs ಅರ್ನ್ ಮಾಡ್ತಾ ಇದ್ದೀರಾ, ದೆನ್ ಯು ಕ್ಯಾನ್ ಗೋ ಫಾರ್ Z900. ಬಟ್ ಆಸ್ ಐ ಆಲ್ರೆಡಿ ಸೇಡ್, ಅಟ್ ಲೀಸ್ಟ್ ಒಂದು 10 lakhs ನೀವು ಕೊಡ್ಲೇಬೇಕು ಆಸ್ ಅ ಡೌನ್ ಪೇಮೆಂಟ್. ದೆನ್ ಓನ್ಲಿ ಯು ಕ್ಯಾನ್ ಮ್ಯಾನೇಜ್ ದಟ್ ಸರ್ವಿಸ್ ಅಂಡ್ ಆಲ್. ಸೊ ನಾವು ರೆಗ್ಯುಲರ್ ಆಗಿ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇಲ್ಲ, ಬಿಕಾಸ್ அந்த ಲ್ಯಾಂಗ್ವೇಜ್ ಇಶ್ಯೂ ಎಲ್ಲ ಸ್ವಲ್ಪ ಇತ್ತು. ಬಟ್ ಇವತ್ತಿಂದ ಒಂದು ಡಿಸಿಷನ್ ಮಾಡ್ತಾ ಇದ್ದೀನಿ, ಕನ್ನಡದಲ್ಲೇ ಬ್ಲಾಗ್ ಮಾಡೋಣ ಅಂತ, ರೆಗ್ಯುಲರ್ಲಿ ಮಾಡೋಣ ಅಂತ ವಿಚಾರ ಇದೆ. ಲೆಟ್ಸ್ ಸಿ ನಾವು ಎಷ್ಟು ರೆಗ್ಯುಲರ್ ಮಾಡ್ತೀವಿ ಅಂತ. ಬಿಕಾಸ್ ಗಾಡಿ ತಗೊಂಡೆ 9 ತಿಂಗಳಾಯ್ತು, ನಾನು ಒಂದು ರಿವ್ಯೂ ವಿಡಿಯೋ ಮಾಡಿಲ್ಲ. ಐ ಆಮ್ ರಿಯಲಿ ಸೋ ಸಾರಿ. ಬಟ್ ರೆಗ್ಯುಲರ್ ಆಗಿ ಮಾಡೋಣ ವಿಡಿಯೋ. ನಿಮ್ದು ಸ್ವಲ್ಪ ಸಪೋರ್ಟ್ ಬೇಕು. ನನ್ನ ಕನ್ನಡ ಇನ್ನೂ ಅಷ್ಟು ಸ್ಪಷ್ಟ ಬರ್ತಾ ಇಲ್ಲ, ಬಿಕಾಸ್ ತಮಿಳ್ ಗೊತ್ತು. ಸೊ ಮಧ್ಯದಲ್ಲಿ ಮಿಡಲ್ ಅಲ್ಲಿ ಸ್ವಲ್ಪ ತಮಿಳ್ ವರ್ಡ್ಸ್ ಎಲ್ಲ ಬರ್ತಾ ಇದೆ. ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಎಷ್ಟು ಒಂದು ಸಪೋರ್ಟ್ ಕೊಡ್ತಾ ಇದ್ದೀರಾ ನೀವು. ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ನಾವು ಹೊರಗಡೆ ಎಲ್ಲಿ ಹೋಗಿದ್ರು ಅಷ್ಟು ಒಂದು ಜನ. ಐ ಆಮ್ ಮೀಟಿಂಗ್ ಸೋ ಮೆನಿ ಪೀಪಲ್ ಎವ್ರಿ ಡೇ. ಇಟ್ಸ್ ಲೈಕ್ ಎ ಡ್ರೀಮ್. ಒಂದು ಸೆಕ್ಯೂರಿಟಿಯಿಂದ ಇವತ್ತು ನಾನು ಇಲ್ಲಿ ಇದ್ದೀನಿ. ತುಂಬಾ ದೊಡ್ಡ ವಿಷಯ. ಅದು ನನ್ನ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಬಟ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್. ಇವತ್ತು ನಾನು ಏನಿದ್ದೀನಿ ಎಲ್ಲ ಆಲ್ ಬಿಕಾಸ್ ಆಫ್ ಯು. ಸೊ ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಅ ಟನ್. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾ ಯಾವಾಗ್ಲೂ ಹೇಳಲ್ಲ, ಬಟ್ ರೈಟ್ ನಾವು ನಮ್ಮ ಚಾನಲ್ ಫುಲ್ ಡೌನ್ಫಾಲ್ ಅಲ್ಲಿ ಇದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಲೇಖಿ ಗೋಸ್ವಾಮಿ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು. ನಮಸ್ಕಾರ.